ಎಸ್ ಹಾಯ್ ಎಲ್ಲರಿಗೂ ನಮಸ್ಕಾರ. ರಸಾಮೃತಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಷ್ಟು ಜನರ ಆರ್ಡ್ರ್ ಇದೆ ಗುರೂಜಿ? 45 ಜನರ ಆರ್ಡ್ರು ಸೇಮು. ಇವತ್ತೇನೇನು ಲಿಸ್ಟ್ ಇದೆ? ಚಪಾತಿ, ಸಬ್ಜಿ, ರೈಸ್, ಸಾಂಬಾರ್, ಸ್ವೀಟ್, ಮಿರ್ಚಿ, ಪಾಪಡ್, ಬಟರ್ ಮಿಲ್ಕ್. ಕಳೆದ ಒಂದು ವಿಡಿಯೋದಲ್ಲಿ ನೋಡಿದ್ದೀರ ನಮ್ಮ ಕ್ಯಾಟ್ರಿಂಗ್ ಆರ್ಡರ್ಸ್ ಹೇಗಿರುತ್ತೆ, ಹೇಗೆ ಪ್ರಿಪೇರ್ ಮಾಡ್ತೀವಿ, ಹೇಗೆ ಅದನ್ನು ಡೆಲಿವರ್ ಮಾಡ್ತೀವಿ ಅಂತ. ಸೊ ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇವತ್ತಿನ ಸ್ಪೆಷಲ್ ರೆಸಿಪಿ ಚೋಲೆ ಭಟೂರೆಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಚೋಲೆ ಭಟೂರೆ ಅನ್ನೋದು ಐ ಥಿಂಕ್ ನಾರ್ತ್ ಇಂಡಿಯಾದಲ್ಲಿ ಫೇಮಸ್, ಸೌತ್ ಇಂಡಿಯಾದಲ್ಲಿ ಕಡಿಮೆ. ಸೊ ಅದನ್ನು ಹೆಂಗೆ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಕಾಬೂಲಿ ಚನ ಮತ್ತು ವಟಾಣಿನ ಈ ರೀತಿ ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿ. ಯೂಶಲಿ ಬರೀ ಕಾಬೂಲಿ ಚನದಲ್ಲಿ ಮಾತ್ರ ಮಾಡ್ತಾರೆ, ಆದರೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ವಟಾಣಿ ಕೂಡ ಹಾಕ್ತಾ ಇದ್ದೀವಿ. ಸ್ವಲ್ಪ ನಮ್ಮ ಸ್ಟೈಲ್ನಲ್ಲಿ ಮಾಡ್ತಾ ಇದ್ದೀವಿ ಇದನ್ನು. ಸೊ ಇದಕ್ಕೆ ಇಲ್ಲಿ ನೋಡ್ತಿದ್ದೀರ ಕಾಜುನ ಒಂದು 20 ನಿಮಿಷ ಮೊದಲೇ ನೀರಲ್ಲಿ ನೆನೆಸಿಟ್ಕೋಬೇಕು. ಆಮೇಲೆ ಅದನ್ನು ಕಾಯ್ತಿರೋ ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಖಾರ ಪುಡಿಯನ್ನು ಹಾಕಿ ಈಗ ಮಿಕ್ಸಿಗೆ ಹಾಕಬೇಕು. ನೋಡ್ತಾ ಇದ್ದೀರಾ ಈ ಖಾರ ಪುಡಿ ಏನಿದೆ ಇದನ್ನು ಕೂಡ ನಾವೇ ತಯಾರು ಮಾಡುವಂಥದ್ದು. ಅಡುಗೆಗೆ ಬೇಕಾದಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ಕೂಡ ನಾವೇ ತಯಾರಿಸ್ತೀವಿ. ಯಾವುದೇ ರೀತಿಯ ಹೊರಗಡೆಯಿಂದ ತಂದು ನಾವು ಅಡುಗೆಗೆ ಬಳಸಲ್ಲ. ಒಳ್ಳೆ ಖಾರ ರೆಡಿಯಾಗಿದೆ. ಈಗ ಖಾರ ರೆಡಿಯಾಗಿದೆ. ಸೊ ಈಗ ಸ್ವಲ್ಪ ಟೊಮೊಟೊವನ್ನು ಕೂಡ ಮಿಕ್ಸಿಗೆ ಹಾಕೋಣ. ಈಗ ನೋಡಿ ಯಾವ ರೀತಿ ಟೊಮೊಟೊ ಗ್ರೈಂಡ್ ಆಗಿದೆ. ಸೊ ಈಗ ನೆಕ್ಸ್ಟ್ ಮೊಸರನ್ನು ಈಗ ತಿಳಿ ಮಾಡೋಣ. ಮೊಸರು ಕೂಡ ಇದಕ್ಕೆ ಬೇಕಾಗುತ್ತೆ. ಈಗ ಏನು ಮಾಡೋಣ ಅಂದರೆ ನಿಧಾನವಾಗಿ ಒಂದೊಂದೇ ಮೊಸರನ್ನ ಪ್ಯಾಕೆಟನ್ನು ಕತ್ತರಿಸಿ ಮಿಕ್ಸಿಗೆ ಹಾಕೋಣ. ಸುಮಾರು ಒಂದು 2 ಲೀಟರ್ ಹಾಕ್ತಾಯಿದ್ದೀವಿ ನಾವು. ಈಗ ಮೊಸರು ಸಾಫ್ಟ್ ಆಗಿರೋದನ್ನು ನೋಡ್ಬೋದು. ಈಗ ಈ ಖಾರವನ್ನು ತೆಗೆದುಕೊಂಡು ಇದಕ್ಕೆ ಮಿಕ್ಸ್ ಮಾಡಬೇಕು. ಸೊ ನೋಡಿ ಇವಾಗ ಈ ಮಸಾಲ ಕಲರ್ ಹೇಗೆ ಬಂದಿದೆ ಅಂತ. ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀವಿ. ಹಸಿಮೆಣಸು, ಈ ಒಗ್ಗರಣೆಗೆ ಹಸಿಮೆಣಸು, ಚಕ್ಕೆ, ಲವಂಗ, ಜೀರಿಗೆ ಎಲ್ಲವನ್ನು ಹಾಕಿ ಈ ರೀತಿ ಎಣ್ಣೆಯಲ್ಲಿ ಹುರಿಬೇಕು. ಸ್ವಲ್ಪ ಕಾದ ನಂತರ ನಾವು ರುಬ್ಬಿಕೊಂಡಿರುವಂಥ ಖಾರವನ್ನು ಈಗ ಇದಕ್ಕೆ ಹಾಕಬೇಕು. ನೋಡಿ ಈ ರೀತಿ. ಈಗ ನೋಡಿ ಕೊತ್ತಂಬರಿ ಬೀಳ್ತಾ ಇದೆ. ಕೊತ್ತಂಬರಿ ಬೀಳ್ತಾ ಇದೆ ಅಂದರೆ ನಾವು ಕೊನೆಯ ಹಂತದಲ್ಲಿದ್ದೀವಿ ಅಂತ ಅರ್ಥ. ಈಗ ನಾವು ನೋಡಿ ನಮ್ಮ ಕಾಬೂಲಿ ಚನ ಮತ್ತು ವಟಾಣಿ ನೀರಿಂದ ತೆಗೆದಿದ್ದೀವಿ. ಈಗ ಇದಕ್ಕೆ ಹಾಕೋಣ. ಈಗ ಇದಕ್ಕೆ ಇನ್ನೊಂದು ವಿಶೇಷವಾದ ಪದಾರ್ಥವನ್ನು ಹಾಕ್ತೀವಿ. ಇದು ಇದರ ರುಚಿ ಮತ್ತು ವಾಸನೆಯನ್ನು ಹೆಚ್ಚು ಮಾಡುತ್ತೆ. ಅದು ಕಸೂರಿ ಮೇಥಿ. ಏನಂದರೆ ಇದನ್ನು ಹಾಕೋದಕ್ಕಿಂತ ಮುಂಚೆ ಒಂದು ಲೆಕ್ಕ, ಇದನ್ನು ಹಾಕಿದ ಮೇಲೆ ಇನ್ನೊಂದು ಲೆಕ್ಕ. ಇದು ಬೇರೆಯೇ ಲೆಕ್ಕ. ಇದರ ಟೇಸ್ಟ್ ಮತ್ತು ರುಚಿ ಈಗ ಬೇರೆ ಲೆವೆಲ್ಗೆ ಹೋಗುತ್ತೆ. ಈಗ ನಮ್ಮ ಚೋಲೆ ಭಟೂರೆ ಸರ್ವ್ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ಈಗ ನೋಡಿ ಇದು ತುಂಬ ಚೆನ್ನಾಗಿ ಗ್ರೇವಿ ಥರ ಆಗಿದೆ. ಸೊ ಈಗ ಇದು ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಸೂಪರ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಚೋಲೆ ಭಟೂರೆಯನ್ನು ಮಾಡೋದನ್ನು ಹೇಗೆ ಅಂತ ನೋಡಿದ್ರಿ. ಸೊ ಮುಂದೆ ತುಂಬ ರೆಸಿಪಿಗಳನ್ನ ಹೇಳ್ತೀವಿ. ಸೊ ಈ ರೀತಿ ತುಂಬ ಆರ್ಡರ್ಸ್ಗಳು ಬರ್ತಾ ಇರುತ್ತೆ ನಮಗೆ. ಸೊ ಅದನ್ನು ಹೇಗೆ ಮಾಡ್ತೀವಿ ಅನ್ನೋ ಪ್ರೊಸೆಸ್ಸನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊತೀವಿ. ವಿಶೇಷ ಅಂದರೆ ನಮ್ಮದು ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಅಥವಾ ಕಲರ್ಗಳನ್ನ ಹಾಕ್ತೇನೆ ಅಡುಗೆಗಳನ್ನ ಮಾಡೋದು ಅಥವಾ ಪದಾರ್ಥಗಳನ್ನ ತಯಾರು ಮಾಡೋದು. ಸೊ ಅವೆಲ್ಲವನ್ನು ನಿಮಗೆ ತಿಳಿಸ್ತೀವಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ಗೆ ತಿಳಿಸಿ. ಮತ್ತೆ ಸಿಗೋಣ. ಬಾಯ್ ಬಾಯ್.